ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏಪ್ರಿಲ್ 16ರಿಂದ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಜನಗಣತಿ ಆರಂಭ ಆಗುತ್ತೆ. ಜನಗಣತಿಯಲ್ಲಿ ವಿಶೇಷ ಚೇತನರಿಗೆ ವಿನಾಯಿತಿ ನೀಡುವಂತ ಬೇಡಿಕೆ ಕೂಡ ಕೇಳಿಬಂದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ವಿನಾಯಿತಿಗೆ ಬೇಡಿಕೆ ಕೇಳಿಬಂದಿರುವಂತದ್ದು ಕಾರಣ ಈ ಹಿಂದೆ ಕೂಡ ನೋಡಿ, ಈ ಜಾತಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಅಥವಾ ಶೈಕ್ಷಣಿಕ ಗಣತಿ ಮಾಡುವಂತ ಸಂದರ್ಭದಲ್ಲಿ ವಿಶೇಷ ಚೇತನರನ್ನು ಕೂಡ ಬಳಸ್ಕೊಳ್ತಾ ಇದ್ರು. ಅವರಿಗೆ ಆ ಸಂದರ್ಭದಲ್ಲಿ ಆ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಮನೆಗೆ ತಿರುಗೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈಗ ಮೊದಲೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ, ನಮ್ಮನ್ನ ಈ ಗಣತಿಯಿಂದ ದಯವಿಟ್ಟು ಕೈ ಬಿಡಿ ಅಂತ. ಕರ್ನಾಟಕ ರಾಜ್ಯ ವಿಕಲಚೇತನರ ನೌಕರ ಸಂಘ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದೆ. ವಿನಾಯಿತಿ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಬಿಎ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಮಾರ್ಚ್ 13ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ಏಪ್ರಿಲ್ 4ರಂದು ಜಿಬಿಎ ಮುಖ್ಯ ಆಯುಕ್ತರಿಗೂ ಕೂಡ ಪತ್ರ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಕಟ್ಟಡಗಳನ್ನು ಹತ್ತಿ ಗಣತಿ ಮಾಡುವುದು ಕಷ್ಟ ಎನ್ನುವ ಕಾರಣಕ್ಕೆ ವಿನಾಯಿತಿಗೆ ಆಗ್ರಹಿಸಲಾಗಿದೆ. ಮಾರ್ಚ್ 30ನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಚೇರಿಯಿಂದ ಕಂದಾಯ ಇಲಾಖೆಗೆ ಪತ್ರ ಹೋಗಿದೆ. ವಿಕಲಚೇತನರ ಬೇಡಿಕೆಗಳನ್ನ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕೂಡ ಪತ್ರ ಬರೆದಿದ್ದಾರೆ. ಹೀಗಾಗಿ ಏಪ್ರಿಲ್ 6ನೇ ತಾರೀಕು ಜಿಬಿಎಯಿಂದ ನಡೆದ ತರಬೇತಿಯಲ್ಲಿ ವಿಕಲಚೇತನರು ಗೈರಾಗಿದ್ದರಂತೆ. ಜನಗಣತಿ ಕುರಿತು ನಡೆದ ತರಬೇತಿಗೂ ಕೂಡ ಗೈರಾಗಿದ್ದಾರೆ. ತರಬೇತಿಗೆ ಗೈರಾಗಿರೋದ್ರ ಬಗ್ಗೆ ಕಾರಣ ಕೇಳಿ ಏಪ್ರಿಲ್ 6ರಂದು ವಿಕಲಚೇತನರಿಗೆ ನೋಟಿಸ್ ಕೊಡಲಾಗಿತ್ತು. ಜಿಬಿಎ ಕಚೇರಿಯಿಂದ ನೋಟಿಸ್ ಹೋಗಿತ್ತು. ಅವರಿಗೆ ಮೆಟ್ಲು ಹತ್ತೋಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಜೊತೆಗೆ ಅಷ್ಟೊಂದು ಪೇಷನ್ಸಿಂದ ಪ್ರತಿಯೊಂದು ಮನೆಗೆ ಹೋಗಿ ಕೂಡ ಗಣತಿ ಮಾಡೋದು ಕಷ್ಟ ಅನ್ನೋದು ಅವರ ಒಂದಷ್ಟು ಅಳಲು. ಹೀಗಾಗಿನೇ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ, ನಮ್ಮನ್ನು ಈ ಒಂದು ಗಣತಿಯಿಂದ ಕೈ ಬಿಟ್ಕೊಡಿ, ನಾವು ಮನೆಗೆ ಹೋಗೋದಕ್ಕಾಗಲ್ಲ, ತೆರಳಿ ಗಣತಿ ಮಾಡೋದಕ್ಕಾಗಲ್ಲ ಅಂತ. 2025 ಜರುಗಿದಂತ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ಮಾಡಿದಂತ ಜಿಬಿಎ ಡೇಟ್ ಮತ್ತೆ ಮುಂದುವರಿಸ್ತಾ ಇದೆ. ಇವತ್ತು ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ, ರಾಜ್ಯದಲ್ಲಿ ಎಲ್ಲಿರೋದಂತೆ ಬೆಂಗಳೂರಂತ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಕೆಲಸ ನಿರ್ವಹಿಸುವಂತ ಕಂದಾಯ ಇಲಾಖೆ ಇರ್ಬೋದು, ಸಚಿವಾಲಯ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಜಲಮಂಡಳಿ ಇರ್ಬೋದು, ಈ ರೀತಿಯಾಗಿ ಸುಮಾರು 400 ಜನ ವಿಕಲಚೇತನರು ಮತ್ತೆ ಏನು ಏಪ್ರಿಲ್ 16ರಂದು ಜರುಗುವಂತ ವಿಕಲಚೇತನರನ್ನ ಗಣತಿ ಕಾರ್ಯಕ್ರಮ ಮಾಡಿದ್ದು ನಮಗೇನಪ್ಪ ಅಂದ್ರೆ ಬಹಳ ನಮ್ಮ ವಿಕಲಚೇತರಿಗೆ ಬಹಳ ಇದು ಹೊರೆ ಮೇಲೆ ಹೊರೆ ಮಾಡಿದಂತಾಗಿದೆ. ಅದು ವಿಶೇಷವಾಗಿ ನನಗನ್ಸುತ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಕಾಮನ್ ಸೆನ್ಸ್ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ವಿಕಲಚೇತನರು ನೌಕರರು ನಾವು ವೇತನ ಪಡಿಬೇಕಾದ್ರೆ ಆ SRMS ನಲ್ಲಿ ನಾವು ವಿಕಲಚೇತನದಿವಿ, ನಮಗಾಗ್ಲೇ ನಾವು ವೇತನ ಆಯದಲ್ಲಿ 6% ಮೂಲ ವೇತನಕ್ಕೆ 6% ಪಡಿತಾ ಇರ್ತೀವಿ. ನಮಗೆ PH ಕನ್ವೀನರ್ ಸನನ್ಸ್ ಅಂತ ಕೊಡ್ತಾ ಇರ್ತಾರೆ. ಅದನ್ನು ಪರೀಕ್ಷಿಸದೆ ಕೂಡು ಪದ್ಧತಿಯಲ್ಲಿ ಎಲ್ಲವನ್ನ ಜನರೇಟ್ ಮಾಡೋದ್ರ ಮೂಲಕ ಈ ರೀತಿಯಾಗಿ 400 ಜನ ವಿಕಲಚೇತನ ಇವತ್ತು ನಮಗ ಒಂದು ಸಂಕಷ್ಟಕ್ಕೆ ತಂದಿಟ್ಟಿದ್ದಾರೆ. ಈ ಕುರಿತಂತೆ ಹಿಂದೆ ಕೂಡ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಭೇಟಿ ಮಾಡಿದ್ವಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿ ಮಾಡಿ ಸಂಘದ ಪತ್ರ ಕೊಟ್ಟಾಗ ಅದು ಕೂಡ ಮನೆ ಜಿಬಿ ಆಯುಕ್ತರು ಮಹೇಶ್ವರ ಅವ್ರು ಒಪ್ಪಲಿಲ್ಲ. ಅವರಿಗೆ ಹೋರಾಟ ಮಾಡಿ ನಾವು ಅದನ್ನ ನಮ್ಮ ವಿನಾಯಿತಿಯನ್ನು ಪಡ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಅಂದ್ರೆ ಪದೇ ಈ ತರ ಗಣತಿ ಕಾರ್ಯ